ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಫಿಲಿಪ್ಪಿಯರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯದ 4ನೇ ವಾಕ್ಯ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಹೌದು ಪ್ರಿಯರೇ, ಈ ದಿನದಲ್ಲಿ ನಾವು ನಮ್ಮ ಹಿತವನ್ನು ಮಾತ್ರ ನೋಡದೆ, ಖಂಡಿತವಾಗಿಯೂ ನಾವು ಚೆನ್ನಾಗಿರುವಾಗಲೇ ಮಾತ್ರ ಇನ್ನೊಬ್ಬರನ್ನ ನೋಡಿಕೊಳ್ಳಲಿಕ್ಕೆ ಸಾಧ್ಯ. ಆದರೆ ನಮಗೆ ಮಾತ್ರವೇ ಸ್ವಹಿತವನ್ನ ನಾವು ಮಾತ್ರ ನೋಡಿಕೊಳ್ಳದ ಹಾಗೆ ಇನ್ನೊಬ್ಬರ ಹಿತವನ್ನ ಕೂಡ ನೋಡುವ ಹಾಗೆ ಇಲ್ಲಿ ನಮಗೆ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಪ್ರಿಯರೇ, ಈ ದಿನದಲ್ಲಿ ನಾವೆಲ್ಲರೂ ಕೂಡ ಈ ದಿನವನ್ನ ಇನ್ನೊಬ್ಬರ ಹಿತವನ್ನ ನೋಡುವಂತೆ ನಮ್ಮ ಹಿತದ ಜೊತೆಗೆ ಇನ್ನೊಬ್ಬರ ಹಿತವನ್ನ ಕೂಡ ಬಯಸುವ ಹಾಗೆ ನಾವು ಈ ದಿನದಲ್ಲಿ ನಡೆದುಕೊಳ್ಳೋಣ. ಖಂಡಿತವಾಗಿಯೂ ದೇವರು ನಿಮ್ಮೊಟ್ಟಿಗೆ ಇದ್ದು ನೀವು ಮಾಡುವಂತಹ ಎಲ್ಲ ಕಾರ್ಯಗಳನ್ನ ಆಶೀರ್ವದಿಸಿ ನಡೆಸುತ್ತಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿ ಸ್ವಾಮಿ, ನಾವು ಸ್ವಹಿತವಾದಂತಹ ಕಾರ್ಯಗಳನ್ನ ಮಾತ್ರ ಮಾಡದ ಹಾಗೆ ಕರ್ತನೆ, ಪರರ ಹಿತವನ್ನ ಕೂಡ ನೋಡಿ ಅವರಿಗೂ ಕೂಡ ಸ್ವಾಮಿ ಒಳ್ಳೆಯದಾಗುವ ಹಾಗೆ ನಮ್ಮನ್ನ ಉಪಯೋಗಿಸಬೇಕಾಗಿ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ. ಈ ಕಾರ್ಯಕ್ರಮವನ್ನು ನೋಡ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತವು ಆಶೀರ್ವದಿಸಲ್ಪಡಲಿ. ಅವರು ಕೂಡ ಇನ್ನೊಬ್ಬರಿಗೆ ಆಶೀರ್ವಾದವಾಗಿ ಇರಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್.